ನಮಗೆ ಬಂದಿರೋ ಕಾಮನ್ ಕಮೆಂಟ್ ಏನಂತಂದರೆ, ನೀವಿಬ್ಬರು ಜಗಳನೇ ಮಾಡಲ್ವಾ, ಒಬ್ರ ಮೇಲೆ ಒಬ್ರು ಕೋಪನೇ ಮಾಡ್ಕೊಳ್ಳಲ್ವಾ, ಇನ್ ಕೇಸ್ ಇಬ್ಬರಲ್ಲಿ ಒಬ್ರು ತಪ್ಪು ಮಾಡಿದ್ರೆ ಅವ್ರ ತಪ್ಪನ್ನ ಹೆಂಗೆ ಸರಿ ಮಾಡ್ತೀರಾ ಅನ್ನೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊಲ್ಯೂಷನ್ ಇದೆ ನನ್ನ ಹತ್ರ. ಫಸ್ಟ್ ಆಫ್ ಆಲ್, ಜಗಳ ಮಾಡಲ್ವಾ? ನಾನು ಮಾಡ್ತೀನಪ್ಪ. ಕೋಪ ಮಾಡ್ಕೊಳಲ್ವಾ? ನಾನೇ ಮಾಡ್ಕೋತೀನಿ. ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾವೊಂದು ರೂಲ್ನ ಫಾಲೋ ಮಾಡ್ತಿದ್ದೀವಿ. ಏನಂದರೆ, ನಮ್ಮಿಬ್ಬರ ಹತ್ರ ಒಂದು ಕ್ಯಾಲೆಂಡರ್ ಇದೆ. ನನ್ನ ಹತ್ರ ಒಂದು ಕ್ಯಾಲೆಂಡ್ರು, ಅವಳ ಹತ್ರ ಒಂದು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿರ್ತೀವಿ ಆ ದಿನದ್ದು. ಸಪೋಸ್ ಡಿಸೆಂಬರ್ 13 ನನಗೊಂದು ರೇಟಿಂಗ್ ಕೊಡ್ತಾಳೆ ಅವಳು. ಔಟ್ ಆಫ್ 10ಗೆ 1 to 10 ನನಗೊಂದು ರೇಟಿಂಗ್ ಕೊಡ್ತಾಳೆ. 3, 4, 5, 6, 7, 8, 9, 10 ಡಿಪೆಂಡ್ ಅಪಾನ್ ಮೈ ಬಿಹೇವಿಯರ್ ಆಫ್ ದಿ ಡೇ. ನಾನು ಯಾವ ಥರ ಅವಳನ್ನ ಟ್ರೀಟ್ ಮಾಡಿದೆ ಆ ದಿನದಲ್ಲಿ, ನನ್ನ ತಪ್ಪೇನಿತ್ತು, ನಾನು ಏನಾದರೂ ಓವರ್ ಕೇರಿಂಗ್ ಮಾಡಿದ್ನ ಅವಳಿಗೆ, ಈ ಥರ ಅವಳು ರೇಟಿಂಗ್ ಕೊಡ್ತಾಳೆ. ಸೇಮ್ ನಾನು ಕೊಡ್ತೀನಿ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ, ಎಂಡ್ ಆಫ್ ದಿ ಮಂತಲ್ಲಿ ಒಂದು ದಿನ ಕುತ್ಕೊಂಡು 30th ಫಸ್ಟ್ ಕುತ್ಕೊಂಡು ಎವ್ಯಾಲ್ಯುವೇಟ್ ಮಾಡ್ತೀವಿ ಅದನ್ನು. ಯಾರ್ದು ಎಷ್ಟು ಮಿಸ್ಟೇಕ್ಸ್ ಇದೆ ಆ ದಿನ ಕುತ್ಕೊಂಡು ಕರೆಕ್ಟ್ ಮಾಡ್ತೀವಿ. ನಾನು ಇವತ್ತೇನೋ ಒಂದು ತಪ್ಪು ಮಾಡಿರ್ತೀನಿ, 10ನೇ ತಾರೀಕು ತಪ್ಪು ಮಾಡಿರ್ತೀನಿ. ಅವತ್ತು ನನಗೆ ಅರ್ಥ ಆಗಲ್ಲ, ಸ್ವಲ್ಪ ಟೈಮ್ ಬೇಕು. ಮನುಷ್ಯನಿಗೆ ತಪ್ಪು ಮಾಡಿದ ತಕ್ಷಣ ಆ ತಪ್ಪು ಒಂದು ಅರ್ಥ ಆಗಲ್ಲ. ಸ್ವಲ್ಪ ಟೈಮ್ ಕೊಟ್ಟರೆ ತನಗೆ ತಾನೇ ಅರ್ಥ ಆಗುತ್ತೆ ನಾನು ಮಾಡಿದ ತಪ್ಪು ಅಂತ. ಅದಕ್ಕೋಸ್ಕರ ನಾವು ಇದನ್ನು ಫಾಲೋ ಮಾಡ್ತಿದ್ವಿ. ಮನುಷ್ಯ ಅಂದಮೇಲೆ ಜಗಳ, ಕೋಪ, ಮುನ್ಸು ಕಾಮನ್. ನಿಮ್ಮ ಥರ ನಮಗೂ ಬರುತ್ತೆ ಕೋಪ, ಅಷ್ಟೇ. ಜಗಳ ಏನಿರಲ್ಲ. ಅಫ್ಕೋರ್ಸ್ ನಾನು ಸ್ವಲ್ಪ ಕೋಪ ಮಾಡ್ಕೋತೀನಿ, ಅದರಿಂದ ಸುಮ್ಮನೆ ಆಗೋಗ್ತಾಳೆ ಅವಳು, ನ್ಯೂಟ್ಲಾಗ್ತಾಳೆ ಅಷ್ಟೇ. ಪಾಪ ಅವಳೇನು ಬಂದು ಕೂಗಾಡೋ ಥರ ಏನು ಮಾಡಲ್ಲ ಅಷ್ಟೇ, ಸಿಂಪಲ್.